ಸರ್, ಬಿಗ್ ಬಾಸ್ ಕಪ್ಪು ಗೆಲ್ಲಬೇಕಂತ ತಮ್ಮ ಆಸೆ ಇತ್ತು, ಕೊನೆಗೂ ಆ ಆಸೆ ಈಡೇರಿತು. ಕಪ್ಪನ್ನು ಕೈಯಲ್ಲಿ ಹಿಡಿದಿದ್ದೀರಾ. ವಾಟ್ ನೆಕ್ಸ್ಟ್? ಕಾರ್ತಿಕ್ ಅವರ ಮುಂದಿನ ನಡೆ ಏನಾಗಿರುತ್ತೆ? ಈಗ ಸಾಕಷ್ಟು ಆಫರ್ಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಕನ್ನಡದಲ್ಲೇ ಬರ್ತಾ ಇದೆಯಾ ಅಥವಾ ಔಟ್ ಆಫ್ ಸ್ಟೇಟಿಂದನೂ ಕೂಡ, ಟಾಲಿವುಡ್ಡು ಆ ಕಡೆಯಿಂದಾದರೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್ ಯಾವುದಾದ್ರು ಕೂಡ? ಸರ್, 3-4 ದಿನಗಳಿಂದ ಆ್ಯಕ್ಚುಲಿ ಕಂಟಿನ್ಯೂಸ್ ಫೋನ್ ಕಾಲ್ಸ್ ಬರ್ತಾನೆ ಇದೆ. ಎಷ್ಟೊಂದು ಬರ್ತಿದೆ, ನಂಗೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ರಿಲಿ ಸಾರಿ ಫಾರ್ ದೆಮ್ ಆಲ್. ಯಾರು ಅಂತ ನನಗೆ ಅಕಸ್ಮಾತ್ ಯಾವುದಾದ್ರು ಕಾಲ್ ರಿಸೀವ್ ಮಾಡಿ ಮಾತಾಡಿದಾಗ ಬಂದಿದೆ, ಕನ್ನಡದ್ದು ಜಾಸ್ತಿ ಬಂದಿದೆ. ಕಾಲ್ ರಿಸೀವ್ ಮಾಡೋಕ್ಕಾಗದಿರೋದು ಗೊತ್ತಿಲ್ಲ ಯಾವುದು ಏನು ಅಂತ. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಒಂದು ವಾರ ಸ್ವಲ್ಪ ಇದೊಂದು ಸರಿ ಹೋಗುತ್ತೆ. ನಾನೊಂಚೂರು ಇದನ್ನು ಅಳವಡಿಸ್ಕೋಬೇಕು, ನಾನೊಂದು ಸ್ವಲ್ಪ ಸುಧಾರಿಸ್ಕೋಬೇಕು. ಇದು ಹೊಸದಲ್ವ, ನನಗೆ ಮ್ಯಾನೇಜ್ ಮಾಡೋ ಒಂದು ಶಕ್ತಿ ಬೇಕು. ಇದನ್ನ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಐ ವಿಲ್ ಗೆಟ್ ಟು ನೋ. ನಾನು ಏನೇ ಹೇಳಂಗಿದ್ರು ಅನೌನ್ಸ್ ಮಾಡಿನೇ ಮಾಡ್ತೀನಿ, ವಿತ್ ದ ಬಸ್ಸೇ ಮಾಡ್ತೀನಿ. ಸರ್, ಅಪ್ಪು ಸರ್ ಇವತ್ತಿಲ್ಲ, ಆದರೂ ಕೂಡ ಚಾಮರಾಜನಗರದವರು ಕೂಡ, ಅವರು ಕೂಡ ಗಡಿಯನ್ಬಾರ್ದವರು, ತಾವು ಕೂಡ ಚಾಮರಾಜನಗರದವರು. ಒಂದು ವೇಳೆ ಅಪ್ಪು ಸರ್ ಇದ್ದಿದ್ರೆ ಹೇಗಿರ್ತಾಯಿತ್ತು? ತಾವಾಗ ಭೇಟಿ ಮಾಡ್ತಾಯಿದ್ರಾ? ಯಾವ ರೀತಿ ಒಂದು ಪೋಟ್ರೆ ಆಗ್ತಾಯಿತ್ತು? ಡೆಫಿನೆಟ್ಲಿ ಸರ್, ಅಪ್ಪು ಸರ್ ಇದ್ದಿದ್ರೆ. ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 100% ಭೇಟಿ ಮಾಡ್ತಿದ್ದೆ. ಇವಾಗಲೂ ಆ್ಯಕ್ಚುಲಿ ಸಮಾಧಿಗೆ ಹೋಗಬೇಕು ಅಂತಲೇ ಅಂದ್ಕೊಂಡ್ವಿ. ನಾಳೆ ಅಥವಾ ನಾಳಿದ್ದು ಹೋಗ್ತಿದ್ದೀವಿ. ಅಪ್ಪು ಸರ್ಗೆ ಫಸ್ಟ್ ನಾವು ಟ್ರಿಬ್ಯೂಟ್ ಸಲ್ಲಿಸಲೇಬೇಕು. ನಾನು ಒಂದು ಡ್ಯಾನ್ಸ್ ವೇದಿಕೆಯಲ್ಲಿ ಅವ್ರನ್ನ ಭೇಟಿ ಮಾಡಿದ್ದುಂಟು. ಅಷ್ಟು ಗ್ರೇಟ್ ಸೂಪರ್ ಸ್ಟಾರ್ ನಮ್ಮನ್ನೆಲ್ಲ ಎಷ್ಟು ಹಂಬಲ್ನೆಸ್ಸಿಂದ ಮಾತಾಡಿಸ್ತಾರೆ. ಡೌನ್ ಟು ಅರ್ತ್ ಪರ್ಸನ್. ನನಗೆ ಅದು ಸರ್ ಹೆಮ್ಮೆ. ಈ ಬದುಕಿದ್ರೆ ಆ ಥರ ಬದುಕಬೇಕು ಸರ್. ಸೊ ನನಗೆ ಆ ಅಪ್ಪು ಸರಿಂದ ನನಗೆ ಡೆಫಿನೆಟ್ಲಿ ಸರ್, ಅವ್ರನ್ನ ಆ ಡ್ಯಾನ್ಸ್ ಶೋ ಸ್ಟಾರ್ಟ್ ಮಾಡಿದಾಗ ಲಾಂಚ್ ಮಾಡಿದ್ದ ಅಪ್ಪು ಸರು. ಆ ಡ್ಯಾನ್ಸಲ್ಲಿ ನಾನು ಪಾರ್ಟಿಸಿಪೆಂಟ್ ಆಗಿದ್ದೆ. ಮುಗಿಯೋಷ್ಟೊತ್ತಿಗೆ ಅಪ್ಪು ಸರ್ ಇರಲಿಲ್ಲ. ಇಲ್ಲಿ ಅವ್ರು ಲಾಂಚ್ ಮಾಡಿದ್ರು, ಕೊನೆಯಲ್ಲಿ ಅವ್ರಿಗೆ ಟ್ರಿಬ್ಯೂಟ್ ಕೊಡಬೇಕಾದ್ ಬಂತು. ಅಂದರೆ ಅವರಿಲ್ಲ ಅನ್ನೋ ಥರ ಭಾಳ ಬೇಜಾರಾಯಿತು. ಲಾಂಚ್ ಟೈಮಲ್ಲಿ ನನ್ನ ಗುರುತಿಸಿ ತುಂಬ ಚೆನ್ನಾಗಿ ಹ್ಯಾಂಡ್ಸಮಾಗಿ ಕಾಣ್ತಾ ಇದ್ದೀರಿ ಅಂತಂದರು. ಆಮೇಲೆ ನಾನು ಡ್ಯಾನ್ಸ್ ಮಾಡಾದ್ಮೇಲೆ ನನ್ನ ನೋಡಿ ಹರ್ಷ ಮಾಸ್ಟರ್ ಹತ್ರ ಏನೋ ಹೇಳ್ತಾಯಿದ್ರು. ದಟ್ ಐ ಕ್ಯಾನ್ ಸಿ ದಟ್ ಇನ್ ಹಿಸ್ ಐಸ್, ದ ಲವ್. ಬಟ್ ಇವತ್ತಿಲ್ಲ, ಬೇಜಾರಿದೆ. ಬಟ್ ಅವ್ರ ಆಶೀರ್ವಾದ ಕನ್ನಡ ಕಲಾವಿದರು ಹೊಸಬ್ರು ಯಾರು ಇರ್ತಾರೆ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ಬಿಕಾಸ್ ಹಿ ಈಸ್ ಪವರ್ ಆ್ಯಂಡ್ ಪವರ್ ಸ್ಟಾರ್. ಸರ್,